ಹೊಸ ಒಡಂಬಡಿಕೆಯ ಪಸ್ಕದ ಪವಿತ್ರ ಸಭಾಕೂಟ ಬಂದಿದೆ. ಲೋಕದಾದ್ಯಂತ ಚೀಯೋನಿನಲ್ಲಿರುವ ಎಲ್ಲಾ ಸದಸ್ಯರು ಪಸ್ಕವನ್ನು ಆಚರಿಸುತ್ತಿದ್ದಾರೆ. ಪಸ್ಕವನ್ನು ಆಚರಿಸಲು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಎಲೋಹಿಂ ದೇವರಿಗೆ ನಾನು ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸುತ್ತೇನೆ. ದೇವರ ಬೋಧನೆಗಳಲ್ಲಿ ಪಸ್ಕ ಹಬ್ಬವನ್ನು ಅತ್ಯಂತ ದೊಡ್ಡ ಸತ್ಯವೆಂದು ಪರಿಗಣಿಸಬಹುದು. ಪ್ರತಿಯೊಂದು ಕಾಲದಲ್ಲೂ ದೇವರು ಪಸ್ಕದ ಮೂಲಕ ಯಾವಾಗಲೂ ಮಹತ್ಕಾರ್ಯಗಳನ್ನು ಮಾಡುತ್ತಾ, ಆತ್ಮರಕ್ಷಣೆಯ ಸಂತೋಷದಾಯಕ ಸುದ್ದಿಯನ್ನು ವಾಗ್ದಾನ ಮಾಡುತ್ತಾ ಮತ್ತು ಪ್ರಕಟಿಸುತ್ತಾ ಇದ್ದಾರೆ. ಆದ್ದರಿಂದ ಪಸ್ಕವಿಲ್ಲದ ಸಭೆಯನ್ನು ಸುಳ್ಳು ಸಭೆ ಎಂದು ಪರಿಗಣಿಸಬಹುದು. ಏಕೆಂದರೆ ಯೇಸು ಈ ಪಸ್ಕವನ್ನು ಆಚರಿಸಲು ಕುತೂಹಲದಿಂದ ಅಪೇಕ್ಷಿಸಿದರು. ಅವರ ಕುತೂಹಲವು ಲೂಕನು ಅಧ್ಯಾಯ 22ರಲ್ಲಿ ವ್ಯಕ್ತವಾಗಿದೆ, ಮತ್ತು ಯೇಸು ತನ್ನ ಶಿಷ್ಯರೊಂದಿಗೆ ಪಸ್ಕವನ್ನು ಆಚರಿಸಿದ ದಾಖಲೆಗಳು ಸತ್ಯವೇದದಲ್ಲಿ ಮತ್ತಾಯನು ಅಧ್ಯಾಯ 26 ಮತ್ತು ಮಾರ್ಕನು ಅಧ್ಯಾಯ 14ರಲ್ಲಿ ದಾಖಲಾಗಿವೆ. ಸುಮಾರು 3500 ವರ್ಷಗಳ ಹಿಂದೆ ಐಗುಪ್ತದಲ್ಲಿ ಪಸ್ಕವನ್ನು ಆಚರಿಸಲಾಗಿತ್ತು. ಆದರೂ ದೇವರು ತನ್ನ ಜನರು ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನು ಪ್ರವೇಶಿಸುವ ಮೊದಲು ಅದನ್ನು ಆಚರಿಸುವಂತೆ ಮುನ್ನಡೆಸಿದರು. ಸತ್ಯವೇದದ ಪ್ರವಾದನೆಯ ದೃಷ್ಟಿಕೋನದಿಂದ ಈ ಇತಿಹಾಸವು ಪ್ರವಾದನೆಯ ಬಹಳ ಮುಖ್ಯವಾದ ಭಾಗವಾಗಿದೆ. ಆ ಸಮಯದ ನಂತರ ಪಸ್ಕವು ಕೊನೆಗೊಳ್ಳಲಿಲ್ಲ. ಬದಲಾಗಿ ದೇವರ ಬೋಧನೆಗಳ ಪ್ರಕಾರ ಅದು ಯೆಹೂದ ರಾಜ್ಯದಲ್ಲಿಯೂ ಮುಂದುವರಿಯಿತು. ಯೋಷಿಯ ಮತ್ತು ಹಿಜ್ಕೀಯರಂತಹ ರಾಜರು ಪಸ್ಕವನ್ನು ಆಚರಿಸುವ ಮೂಲಕ ದೇವರಿಂದ ಹೆಚ್ಚಿನ ಆಶೀರ್ವಾದಗಳನ್ನು ಪಡೆದರು. ಆ ಇತಿಹಾಸ ಮುಂದುವರಿಯುತ್ತದೆ. ಇಸ್ರಾಯೇಲ್ಯರನ್ನು ಬಾಬೆಲಿಗೆ ಸೆರೆಯಾಳುಗಳಾಗಿ ಕರೆದೊಯ್ಯಲಾಯಿತು ಮತ್ತು ನಂತರ ಅವರನ್ನು ಬಿಡುಗಡೆ ಮಾಡಲಾಯಿತು. ತಮ್ಮ ತಾಯ್ನಾಡಿಗೆ ಹಿಂದಿರುಗಿದ ನಂತರ ಪ್ರವಾದಿ ಎಜ್ರನು ನಾವು ಈ ಪಸ್ಕವನ್ನು ಆಚರಿಸಬೇಕು ಎಂದು ಹೇಳಿದನು. ನಾವು ಪಸ್ಕವನ್ನು ಆಚರಿಸದ ಕಾರಣ ನಮ್ಮನ್ನು ಇತರ ಜನಾಂಗಗಳಿಗೆ ಸೆರೆಯಾಳುಗಳಾಗಿ ಕರೆದೊಯ್ಯಲಾಯಿತು. ನಮ್ಮ ದೇಶವು ಬಲಿಷ್ಠವಾಗಿರಲು ಸಾಧ್ಯವಾಗದಿರಲು ಹಲವು ಕಾರಣಗಳಿವೆ. ಅವುಗಳಲ್ಲಿ ಒಂದು ನಾವು ದೇವರ ಬೋಧನೆಗಳನ್ನು ಕೈಗೊಳ್ಳದಿರುವುದಾಗಿದೆ. ಹೀಗೆ ಪ್ರವಾದಿ ಎಜ್ರನು ಪಸ್ಕವನ್ನು ಉತ್ಸಾಹದಿಂದ ಆಚರಿಸಿದನು. ಇದು ಸತ್ಯವೇದದಲ್ಲಿ ಎಜ್ರನು ಪುಸ್ತಕದಲ್ಲಿ ಕಂಡುಬರುತ್ತದೆ. ಅಷ್ಟೇ ಅಲ್ಲ, 2000 ವರ್ಷಗಳ ಹಿಂದೆ ಪಸ್ಕದ ಸಮಯದಲ್ಲಿ ಯೇಸು ನಾನು ನಿಮ್ಮೊಂದಿಗೆ ಈ ಪಸ್ಕದ ಊಟವನ್ನು ಮಾಡಲು ಕುತೂಹಲದಿಂದ ಅಪೇಕ್ಷಿಸುತ್ತೇನೆ ಎಂದು ಹೇಳಿದರು. ಅವರು ಈ ಸತ್ಯವನ್ನು ಬಹಳ ಅಮೂಲ್ಯವಾದ ಬಾಧ್ಯತೆಯಾಗಿ ಬಿಟ್ಟು ಹೋದರು. ಆಶ್ಚರ್ಯಕರವಾಗಿ ನಮ್ಮ ಸುತ್ತಲಿನ ಯಾವುದೇ ಸಭೆಗಳು ಪಸ್ಕವನ್ನು ಆಚರಿಸುವುದಿಲ್ಲ. ಇದು ಆಶ್ಚರ್ಯಕರವಾಗಿದೆ. ಯೇಸು ಮತ್ತು ಆತನ ಅಪೊಸ್ತಲರು ಈ ಪಸ್ಕವನ್ನು ಆಚರಿಸಲು ಕುತೂಹಲದಿಂದ ಅಪೇಕ್ಷಿಸಿದರು. ಮತ್ತು ಅಪೊಸ್ತಲ ಪೌಲನು ಕೊರಿಂಥದಂತಹ ಯುರೋಪಿಯನ್ ಪ್ರದೇಶಗಳಿಗೂ ಹೊಸ ಒಡಂಬಡಿಕೆಯ ಪಸ್ಕವನ್ನು ಹುರುಪಿನಿಂದ ಬೋಧಿಸಿದನು. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣಹೊಂದಿದರು ಮತ್ತು 3ನೇ ದಿನದಲ್ಲಿ ಪುನರುತ್ಥಾನರಾದರು. ನಂತರ ಅವರು 40 ದಿನಗಳ ನಂತರ ಸ್ವರ್ಗಾರೋಹಣರಾದರು ಮತ್ತು 50ನೇ ದಿನದಂದು ಆದಿ ಸಭೆಯ ಮೇಲೆ ಪವಿತ್ರಾತ್ಮವನ್ನು ಸುರಿಸಿದರು. ಪರಿಣಾಮವಾಗಿ ಆದಿ ಸಭೆ ಬಹಳ ಸಕ್ರಿಯವಾಯಿತು. ಯೇಸುವಿನಿಂದ ನೇರವಾಗಿ ಕಲಿಸಲ್ಪಟ್ಟ ಶಿಷ್ಯರು ಯೇಸುಕ್ರಿಸ್ತನ ಬೋಧನೆಗಳನ್ನು ಬೋಧಿಸಿದರು. ಹೀಗೆ ಸುಮಾರು 300 ವರ್ಷಗಳ ಕಾಲ, ಹಲವಾರು ತಲೆಮಾರುಗಳವರೆಗೆ ಪಸ್ಕ ಹಬ್ಬವು ಈ ಭೂಮಿಯ ಮೇಲೆ ಅತ್ಯಂತ ದೊಡ್ಡ ಸತ್ಯವಾಗಿ ಮುಂದುವರಿಯಿತು. ಎಷ್ಟಾದರೂ ಕ್ರಿಸ್ತ ಶಕ 325ರಲ್ಲಿ ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರೈಸ್ತ ನಾಯಕರನ್ನು ಒಟ್ಟುಗೂಡಿಸಿದನು. ಈಗ ಟರ್ಕಿ ಪ್ರದೇಶದಲ್ಲಿರುವ ನಿಕಿಯಾದಲ್ಲಿ ಒಂದು ಧಾರ್ಮಿಕ ಪರಿಷತ್ತು ನಡೆಯಿತು. ಅಲ್ಲಿ ಅವರು ಪಸ್ಕವನ್ನು ನಿರ್ಮೂಲ ಮಾಡಿದರು.
ಆ ಸಮಯದಲ್ಲಿ ರೋಮನ್ ಚಕ್ರವರ್ತಿಯಾಗಲು ಒಬ್ಬ ವ್ಯಕ್ತಿ ಸೂರ್ಯದೇವನ ಮಹಾಯಾಜಕನ ಸ್ಥಾನವನ್ನು ಹೊಂದಬೇಕಿತ್ತು. 태양신의 최고의 대사제권을 같이 가져야만 로마 황제가 될 수 있었습니다. ಹೀಗಾಗಿ ರೋಮನ್ ಚಕ್ರವರ್ತಿ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ, ಆದರೆ ಧಾರ್ಮಿಕ ನಾಯಕನೂ ಆಗಿದ್ದನು. 그 국민들을 통치하는 종교적인 최고의 또 수장이기도 했습니다. ಸೂರ್ಯದೇವನ ಆರಾಧನೆಯ ನಾಯಕನಿಗೆ ದೇವರಲ್ಲಿ ನಂಬಿಕೆ ಹೊಂದುವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. 신앙을 올바르게 인정할 턱이 없습니다. ಆದ್ದರಿಂದ ಆ ಸಮಯದಿಂದ ಪಸ್ಕದ ಸತ್ಯವು ಕಳೆದುಹೋಗಲು ಪ್ರಾರಂಭಿಸಿತು. 명맥이 끊어지게 되는 것이죠. ಮೋಶೆಯ ಸಮಯದಿಂದ ಯೇಸುವಿನ ಸಮಯದವರೆಗೆ ಪಸ್ಕ ಹಬ್ಬವನ್ನು ಆಚರಿಸಲಾಗುತ್ತಿತ್ತು. ಯೇಸುವಿನ ಶಿಷ್ಯರ ಸಮಯದವರೆಗೂ ಪಸ್ಕವು ಕಣ್ಮರೆಯಾಗಲಿಲ್ಲ. ಇದು ಕ್ರೈಸ್ತ ಧರ್ಮದ ಇತಿಹಾಸದಲ್ಲಿ ಕಂಡುಬರುತ್ತದೆ. ಎಷ್ಟಾದರೂ ರೋಮನ್ ಚಕ್ರವರ್ತಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸೂರ್ಯದೇವನ ಮಹಾಯಾಜಕ ಪಸ್ಕ ಹಬ್ಬದ ಸತ್ಯವನ್ನು ಅಳಿಸಿಹಾಕಿದನು. ನಿಯಮವನ್ನು ಪಾಲಿಸದ ಕ್ರೈಸ್ತರನ್ನು ಗಲ್ಲಿಗೇರಿಸಲಾಯಿತು. ಹಾಗಾಗಿ ಅವರು ಅಡಗಿಕೊಂಡು ಜೀವಿಸುತ್ತಿದ್ದರು ಮತ್ತು ತಪಸ್ವಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರು. ಈ ರೀತಿಯಾಗಿ ಪಸ್ಕವನ್ನು ತುಳಿದು ಹಾಕಲಾಯಿತು. ಮೇಲ್ನೋಟಕ್ಕೆ ಅವನು ಕ್ರೈಸ್ತ ಧರ್ಮವನ್ನು ಪ್ರತಿಪಾದಿಸಿದನು, ಆದರೆ ವಾಸ್ತವವಾಗಿ ಅವನು ಕ್ರಿಸ್ತ ಶಕ 321ರಲ್ಲಿ ಸಬ್ಬತ್ ಅನ್ನು ನಾಶಮಾಡಿದನು ಮತ್ತು ಭಾನುವಾರದ ಆರಾಧನೆಯನ್ನು ಪರಿಚಯಿಸಿದನು. ಸೂರ್ಯದೇವನ ಆರಾಧನೆಯ ದಿನ ಭಾನುವಾರವಾಗಿತ್ತು. ಅಲ್ಲಿಯವರೆಗೆ ಕ್ರೈಸ್ತರು ತಮ್ಮ ಆರಾಧನೆಯನ್ನು ಯಾವ ದಿನದಂದು ನಡೆಸುತ್ತಿದ್ದರು. ಇಂದಿನ ನಮ್ಮ ಚರ್ಚ್ ಆಫ್ ಗಾಡ್ನಂತೆಯೇ ಅವರು ಶನಿವಾರ ಆರಾಧಿಸಿದ್ದರು. ನಾವು ಮಧ್ಯಪ್ರಾಚ್ಯದಲ್ಲಿರುವ ಯಹೂದಿ ಜನರನ್ನು ನೋಡಿದಾಗ ಅವರು ಶನಿವಾರ ಆರಾಧಿಸುತ್ತಿದ್ದರು ಎಂದು ನಮಗೆ ಅರ್ಥವಾಗುವುದಿಲ್ಲವೇ? ಅದಕ್ಕೂ ಮೊದಲು ಭಾನುವಾರದ ಆರಾಧನೆ ಇರಲಿಲ್ಲ. ಎಷ್ಟಾದರೂ ಕ್ರಿಸ್ತ ಶಕ 321ರಲ್ಲಿ ಇದನ್ನು ರೋಮನ್ ಚಕ್ರವರ್ತಿ ಪರಿಚಯಿಸಿದನು ಮತ್ತು ಕ್ರಿಸ್ತ ಶಕ 325ರಲ್ಲಿ ಪಸ್ಕ ಸತ್ಯವನ್ನು ನಿರ್ಮೂಲನೆ ಮಾಡಲಾಯಿತು. ಹಾಗಾದರೆ ಪಸ್ಕ ಹಬ್ಬ ಏಕೆ ಅಷ್ಟೊಂದು ಮಹತ್ವದ್ದಾಗಿದೆ? ಪಸ್ಕ ಹಬ್ಬವಿಲ್ಲದಿದ್ದರೆ ದೇವರನ್ನು ತಂದೆ ಮತ್ತು ತಾಯಿ ಎಂದು ಕರೆಯುವ ಮಾರ್ಗವು ಮುಚ್ಚಿಹೋಗುತ್ತಿತ್ತು. ಪಸ್ಕದ ಮೂಲಕ ದೇವರು ನಮಗೆ ಮನುಷ್ಯಕುಮಾರನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುವ ನಿಯಮವನ್ನು ವಾಗ್ದಾನ ಮಾಡುತ್ತಾ ನಾವು ಆತನ ಮಕ್ಕಳಾಗಲು ಅನುಮತಿಸಿದರು. ಇಂದು ಪಸ್ಕ ಹಬ್ಬವು ಪರಲೋಕ ಕುಟುಂಬ ಸದಸ್ಯರಿಗೆ ಬಹಳ ಮುಖ್ಯವಾಗಿದೆ. ವಿದ್ವಾಂಸರ ಅಭಿಪ್ರಾಯಗಳ ಮೂಲಕವಲ್ಲ, ದೇವರ ಚಿತ್ತವನ್ನು ಒಳಗೊಂಡಿರುವ ಸತ್ಯವೇದದ ಮೂಲಕ ಅದರ ಮಹತ್ವವನ್ನು ನಾವು ಚಿಂತಿಸೋಣ. 확인을 해보시면서 6월절의 그 중요함을 다시 한번 되새겨 보시고 6월절을 ನಾವು ಯುಗದ ಅಂತ್ಯದವರೆಗೆ ಪಸ್ಕವನ್ನು ಆಚರಿಸಬೇಕು ಮತ್ತು ಎಲ್ಲಾ ಜನರಿಗೆ ದೇವರ ಚಿತ್ತವನ್ನು ಬೋಧಿಸಬೇಕು. ಮತ್ತಾಯನು ಅಧ್ಯಾಯ 26 ವಚನ 17 ನೋಡೋಣ. 17절의 말씀 함께 보시겠습니다. ಅಧ್ಯಾಯ 26 ವಚನ 17. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು, ಶಿಷ್ಯರು ಯೇಸುವಿಗೆ ಈ ಪ್ರಶ್ನೆಯನ್ನು ಕೇಳಿದರು. ವಚನ 18. ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು. ಅವರು ತನ್ನ ಶಿಷ್ಯರಿಗೆ ಉತ್ತರವನ್ನು ಕೊಟ್ಟರು. ಯೇಸು ಪಸ್ಕವನ್ನು ಸಹ ಆಚರಿಸಿದರು. ಏಕೆಂದರೆ ಪಸ್ಕವು ದೇವರ ಬಹಳ ಮುಖ್ಯವಾದ ಒಡಂಬಡಿಕೆಯನ್ನು ಒಳಗೊಂಡಿದೆ. ಆದ್ದರಿಂದ ಆತನು ನಮಗೆ ಪಸ್ಕವನ್ನು ಆಚರಿಸುವ ಮಾದರಿಯನ್ನು ತೋರಿಸಿದರು.
ಇತ್ತೀಚೆಗೆ ದೀಕ್ಷಾಸ್ನಾನ ಪಡೆದು ಮೊದಲ ಬಾರಿಗೆ ಪಸ್ಕವನ್ನು ಆಚರಿಸುವವರಲ್ಲಿ ಕೆಲವರು ಇತರ ಸಭೆಗಳು ಆಚರಿಸದಿರುವಾಗ ಚರ್ಚ್ ಆಫ್ ಗಾಡ್ ಮಾತ್ರ ಏಕೆ ಪಸ್ಕವನ್ನು ಆಚರಿಸುತ್ತದೆ ಎಂದು ಕೇಳಬಹುದು. 라고 하실 분이 있을지는 모르겠습니다. ದೇವರ ಚಿತ್ತವನ್ನು ಅನುಸರಿಸುವ ನಂಬಿಕೆಯನ್ನು ನಾವು ಹೊಂದಲು ಬಯಸುತ್ತೇವೆ. 원하고 있습니다. ನಮ್ಮನ್ನು ಪರಲೋಕಕ್ಕೆ ಮುನ್ನಡೆಸುವ ದೇವರು ಕೊಟ್ಟಿರುವ ಬೋಧನೆಗಳನ್ನು ನಾವು ತಿರಸ್ಕರಿಸಿದರೆ ನಮ್ಮ ನಂಬಿಕೆಗೆ ಯಾವ ಅರ್ಥವಿರುತ್ತದೆ? 이 말씀을 우리가 떠나게 된다면 신앙이 무슨 의미가 있겠습니까? ದೇವರು ನಮಗೆ ಅದನ್ನು ಆಚರಿಸಿ ಎಂದು ಆಜ್ಞಾಪಿಸುತ್ತಾರೆ. ಹಾಗಾಗಿ ಇತರರು ಅದನ್ನು ಆಚರಿಸದಿದ್ದರೂ ನಾವು ಅವರನ್ನು ಅನುಸರಿಸಬೇಕೇ? ನಾವು ನಂಬಿಕೆ ಹೊಂದಿರುವ ದೇವರ ಬೋಧನೆಗಳನ್ನು ಅನುಸರಿಸಬೇಕು. 따라야 될 줄 믿습니다. ಪಸ್ಕವನ್ನು ಹೇಗೆ ಸಿದ್ಧಮಾಡಲಾಗುತ್ತದೆ ಮತ್ತು ಆಚರಿಸಲಾಗುತ್ತದೆ ಎಂಬುದನ್ನು ನೋಡೋಣ. 확인해 보겠습니다. ವಚನ 26. ವಚನ 26 ನೋಡೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. 받아 먹어라. 이것이 내 몸이니라고 이렇게 ಈ ರೀತಿಯಾಗಿ ಪಾಸ್ಕದ ರೊಟ್ಟಿಯನ್ನು ಮುರಿಯುವ ಮೂಲಕ ಪಾಸ್ಕದ ರೊಟ್ಟಿ ತನ್ನ ಪವಿತ್ರ ದೇಹ ಎಂದು ಹೇಳಿದರು. 성체로서 우리에게 또 알려 주셨습니다. ವಚನ 27. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ. ನಾವು ಬರೀ ಪಾತ್ರೆಯನ್ನು ಕುಡಿಯಲು ಸಾಧ್ಯವಿಲ್ಲ. ಇದರ ಅರ್ಥ ಪಾತ್ರೆಯಲ್ಲಿರುವ ಪಸ್ಕದ ದ್ರಾಕ್ಷಾರಸವಾಗಿದೆ, ಅಲ್ಲವೇ? ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ಪಸ್ಕದ ದ್ರಾಕ್ಷಾರಸ. ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಪಸ್ಕದ ಕುರಿತು ಯೇಸು ಈ ಪ್ರಮುಖ ಅರ್ಥವನ್ನು ಬಿಟ್ಟು ಹೋದರು. ಅವರು ಪಸ್ಕದ ರೊಟ್ಟಿಯನ್ನು ಮುರಿದು ಅವರಿಗೆ ಕೊಟ್ಟು, ಇದು ನನ್ನ ದೇಹ ಎಂದು ಹೇಳಿದರು ಮತ್ತು ಪಸ್ಕದ ದ್ರಾಕ್ಷಾರಸದಲ್ಲಿ ಅನೇಕರಿಗೆ ಪಾಪಗಳ ಕ್ಷಮೆಯನ್ನು ಕೊಟ್ಟರು. ಮರುದಿನ ತಾನು ಶಿಲುಬೆಗೇರಿಸಲ್ಪಡುತ್ತೇನೆಂದು ತಿಳಿದು ಆತನು ತನ್ನ ಶಿಷ್ಯರೊಂದಿಗೆ ಪಸ್ಕವನ್ನು ಆಚರಿಸಲು ಕುತೂಹಲದಿಂದ ಅಪೇಕ್ಷಿಸಿದರು. ಇಂದಿನ ಕ್ರೈಸ್ತ ಧರ್ಮದಲ್ಲಿ ಪಸ್ಕ ಹಬ್ಬ ಇಲ್ಲದಿರುವುದು ಬಹಳ ವಿಚಿತ್ರವಾಗಿದೆ. ನಾವು ಯೇಸುವನ್ನು ನಂಬುವ ಕ್ರೈಸ್ತರಾಗಿದ್ದರೆ ನಾವು ಪಸ್ಕವನ್ನು ಆಚರಿಸಲೇಬೇಕು. ಐಗುಪ್ತದಲ್ಲಿ ನಡೆದ ಪಸ್ಕ ಹಬ್ಬದಿಂದ ಪ್ರಾರಂಭಿಸಿ ಎಲ್ಲವನ್ನೂ ಸತ್ಯವೇದದಲ್ಲಿ ಬರೆಯಲಾಗಿದೆ. ಮತ್ತಾಯನು ಅಧ್ಯಾಯ 26ರಲ್ಲಿ ಯೇಸು, ಈ ರೊಟ್ಟಿ ಕೇವಲ ಸಾಮಾನ್ಯ ರೊಟ್ಟಿಯಲ್ಲ, ಇದು ಮನುಕುಲವನ್ನು ರಕ್ಷಿಸಲು ಶಿಲುಬೆಯ ಮೇಲಿನ ನನ್ನ ತ್ಯಾಗದ ಮೂಲಕ ನೀಡಲ್ಪಟ್ಟ ನನ್ನ ಮಾಂಸ. ದ್ರಾಕ್ಷಾರಸವನ್ನು ಕೊಡುವಾಗ ಇದು ಶಿಲುಬೆಯಲ್ಲಿ ಸುರಿಸಲ್ಪಟ್ಟ ನನ್ನ ರಕ್ತ ಎಂದು ಹೇಳಿದರು. ಆತನು ತನ್ನ ಮಾಂಸ ಮತ್ತು ರಕ್ತವನ್ನು ಮನುಕುಲಕ್ಕೆ ದಯಪಾಲಿಸುವ ಮೂಲಕ ನಮಗೆ ಪಾಪಗಳ ಕ್ಷಮೆಯನ್ನು ನೀಡಿದರು. ಇದಲ್ಲದೆ ಇದು ಪಾಪಗಳ ಕ್ಷಮೆಗಿಂತ ಹೆಚ್ಚಿನದನ್ನು ಹೊಂದಿದೆ. ನಾವು ಪೋಷಕರ ಮಾಂಸ ಮತ್ತು ರಕ್ತವನ್ನು ಬಾಧ್ಯರಾಗಿ ಪಡೆದವರನ್ನು ಅವರ ಮಕ್ಕಳು ಎಂದು ಕರೆಯುವುದಿಲ್ಲವೇ? ಈ ಕಾರಣದಿಂದಲೇ ಪಸ್ಕದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ದೇವರನ್ನು ತಂದೆ ಎಂದು ಕರೆಯುತ್ತಾರೆ. ನೀವು ಸಭೆಗೆ ಹೋದಾಗ ನಾವು ದೇವರನ್ನು ತಂದೆ ಎಂದು ಏಕೆ ಕರೆಯುತ್ತೇವೆ ಎಂದು ನೀವು ಯೋಚಿಸಿಲ್ಲವೇ? ಇತರರು ಅವರನ್ನು ತಂದೆ ಎಂದು ಕರೆಯುವುದರಿಂದ ನಾನು ಕೂಡ ಅವರನ್ನು ತಂದೆ ಎಂದು ಕರೆಯಬೇಕು ಎಂದು ನೀವು ಯೋಚಿಸಿದ್ದೀರಾ? ನಾವು ದೇವರ ಮಾಂಸ ಮತ್ತು ರಕ್ತವನ್ನು ಬಾಧ್ಯಸ್ಥರಾಗಿ ಪಡೆದಿದ್ದೇವೆ. ಯಾವ ವಿಧಾನದ ಮೂಲಕ? ಪಸ್ಕದ ಮೂಲಕ. ಈ ಕಾರಣದಿಂದಲೇ ಯೇಸು ಪಸ್ಕವನ್ನು ಆಚರಿಸಲು ಕುತೂಹಲದಿಂದ ಅಪೇಕ್ಷಿಸಿದರು. ಲೂಕನು ಅಧ್ಯಾಯ 22 ವಚನ 7 ನೋಡೋಣ. ಲೂಕನು ಅಧ್ಯಾಯ 22 ವಚನ 7. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. ಯೇಸು ತನ್ನ ಪ್ರಧಾನ ಶಿಷ್ಯರಾದ ಪೇತ್ರ ಮತ್ತು ಯೋಹಾನರನ್ನು ಕಳುಹಿಸಿದಾಗ ಹೋಗಿ ಪಸ್ಕಕ್ಕೆ ಸಿದ್ಧಮಾಡಿರಿ ಎಂದು ನೇರವಾಗಿ ಅವರಿಗೆ ಆಜ್ಞಾಪಿಸಿದರು.
이럴 정도로 ಹೀಗಾಗಿ 유월절 ಪಸ್ಕವು 진리는 ಕ್ರೈಸ್ತ ಧರ್ಮದ ಒಂದು 기독교의 ಮುಖ್ಯ ಸತ್ಯವಾಗಿದೆ. 가장 중요한 중심 진리라고 볼 수 있습니다. ಇತರರು ಅದನ್ನು ನಿರ್ಮೂಲ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ನಾವು ಅವರ ಜೊತೆಗೆ ಅದನ್ನು ಅನುಸರಿಸಬಾರದು. ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಯೇಸು ನಮಗೆ ಆಜ್ಞಾಪಿಸಿದಂತೆ ಇಂದಿನವರೆಗೂ ಪಸ್ಕವನ್ನು 이 ಆಚರಿಸುತ್ತೇವೆ. 유월절을 오늘 이 시간까지도 그대로 보존하고 지키고 있습니다. ವಚನ 7 ಮತ್ತೊಮ್ಮೆ ಓದೋಣ. 말씀 다시 봅니다. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೆತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. 여짜오되 ಅವರು, ನಾವು ಎಲ್ಲಿ ಸಿದ್ಧಮಾಡಬೇಕನ್ನುತ್ತೀ ಎಂದು ಆತನನ್ನು ಕೇಳಲು ಆತನು ಅವರಿಗೆ, ನೋಡಿರಿ, ನೀವು ಪಟ್ಟಣದೊಳಕ್ಕೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ. ಅವನು ತಕ್ಕ ಸಾಮಾನಿಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು, ಅಲ್ಲಿ ಸಿದ್ಧಮಾಡಿರಿ ಎಂದು ಹೇಳಿ ಕಳುಹಿಸಿದನು. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಅವರು ಏನು ಮಾಡಿದರು? ಪಸ್ಕಕ್ಕೆ ಸೌರಿಸಿದರು. ಅವರು ಪಸ್ಕವನ್ನು ಆಚರಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿದರು. ವಚನ 14 ನೋಡೋಣ. ಗಳಿಗೆ ಬಂದಾಗ, ಪಸ್ಕ ಹಬ್ಬದ ಸಮಯ ಬಂದಾಗ, ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಆತನು ಅವರಿಗೆ, ನಾನು ಏನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಯೇಸು, ನಾನು ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂದು ಹೇಳಿದರು. ನಾವು ಯಾವಾಗ ಒತ್ತು ನೀಡುತ್ತೇವೆ? ನಾವು ಯಾವುದೋ ಮುಖ್ಯವಾದ ವಿಷಯವನ್ನು ಒತ್ತಿ ಹೇಳಲು ಬಳಸುತ್ತೇವೆ. ಹಾಗಾದರೆ ಇಲ್ಲಿ ಒತ್ತು ನೀಡಿದವರು ಯಾರು? ಎಲ್ಲ ಕ್ರೈಸ್ತರು ಅನುಸರಿಸುವ ಯೇಸು ಕ್ರಿಸ್ತನಾಗಿದ್ದಾರೆ. 초항하고 또 섬기고 따르는 예수 그리스도께서 ಯೇಸು ಕ್ರಿಸ್ತ ಏನನ್ನು ಆಚರಿಸಲು ಅಷ್ಟೊಂದು ಕುತೂಹಲದಿಂದ ಅಪೇಕ್ಷಿಸಿದರು? 계기가 바로 뭐였습니까? ಅದು ಪಸ್ಕ ಹಬ್ಬವಾಗಿತ್ತು. ಇಷ್ಟಾದರೂ ಚರ್ಚ್ ಆಫ್ ಗಾಡ್ ಹೊರತುಪಡಿಸಿ ಜಾಗತಿಕ ಗ್ರಾಮದಲ್ಲಿ ಪಸ್ಕವನ್ನು ಆಚರಿಸುವುದಿಲ್ಲ. 하 유월절이 없습니다. ಯೇಸು ಸಹ ಪಸ್ಕವನ್ನು ಆಚರಿಸಿದರು ಎಂದು ಕೇಳಿದಾಗ ಕೆಲವರು, ನಿಮ್ಮ ಸತ್ಯವೇದ ನನ್ನ ಸತ್ಯವೇದಕ್ಕಿಂತ ಭಿನ್ನವಾಗಿಲ್ಲವೇ 다른 ಎಂದು 성경 ಕೇಳುತ್ತಾರೆ. 자기 성경하고 맞춰 봅니다. ಈ ಸತ್ಯವೇದವನ್ನು ಬೈಬಲ್ ಸೊಸೈಟಿ ಪ್ರಕಟಿಸಿರುವುದರಿಂದ ಅವು ಒಂದೇ ಆಗಿವೆ. ಎಲ್ಲಾ ಸತ್ಯವೇದಗಳು ಈ ವಿಷಯವನ್ನು ಒಂದೇ ರೀತಿಯಲ್ಲಿ ದಾಖಲಿಸಿವೆ. ಹಾಗಾದರೆ ನಾವು ಅದನ್ನು ಆಚರಿಸುತ್ತೇವೆ, ಆದರೆ ಅವರು ಏಕೆ ಆಚರಿಸುವುದಿಲ್ಲ? ಇದು ತುಂಬಾ ವಿಚಿತ್ರವಾಗಿದೆ. ನಿಜಕ್ಕೂ ಯೇಸುವಿನ ಬೋಧನೆಗಳಿಂದ ಹೊರಗುಳಿಯುವವರು ಮತಭೇದದವರು ಎಂದು ನಾವು ಹೇಳಬಹುದು. 예수님의 가르침을 벗어난 그러한 사람들을 가리켜서 우리는 이단이라고 말할 수 있는 것입니다. ವಚನ 15 ಮತ್ತೊಮ್ಮೆ ನೋಡೋಣ. ಆಗ ಆತನು ಅವರಿಗೆ, ನಾನು ಏನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಅವರನ್ನು ಮರುದಿನ ಶಿಲುಬೆಗೇರಿಸಲಿದ್ದರು. ಹೀಗೆ ಯೇಸು ಕುತೂಹಲದಿಂದ ಆಚರಿಸಲು ಅಪೇಕ್ಷಿಸಿದ ಪಸ್ಕವು 2000 ವರ್ಷಗಳ ಹಿಂದೆ ಮಾರ್ಕನ ಮೇಲಂತಸ್ತಿನ ಕೋಣೆಯಲ್ಲಿ ಆಚರಿಸಲ್ಪಟ್ಟ ಪಸ್ಕವಾಗಿತ್ತು. ವಚನ 19ಕ್ಕೆ ಹೋಗೋಣ. ವಚನ 19 ನೋಡೋಣ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. 너희가 이를 행하여 나를 기념하라. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದು ಯೇಸು ನಮಗೆ ಸ್ಪಷ್ಟವಾಗಿ ಆಜ್ಞಾಪಿಸಿದರು. ಪಸ್ಕ ಹಬ್ಬವು ಯೇಸು ಒಂದು ನಿಯಮವಾಗಿ ಸ್ಥಾಪಿಸಿದ ದಿನವಾಗಿದೆ. ಪಸ್ಕವಿಲ್ಲದ ಸಭೆ ಯೇಸುವನ್ನು ನಂಬುವುದಿಲ್ಲ ಎಂದು ನಾವು ಹೇಳಬಹುದು. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ವಚನ 20. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವು ದೇವರು ಮನುಕುಲಕ್ಕಾಗಿ ಸ್ಥಾಪಿಸಿದ ಅಮೂಲ್ಯ ಸತ್ಯವಾಗಿದೆ. ಹೊಸ ಒಡಂಬಡಿಕೆಯ ಪಸ್ಕವನ್ನು ಹೊಂದಿರದ ಸಭೆಯು ಕ್ರಿಸ್ತನ ಸಭೆಯಲ್ಲ.
ಏಕೆಂದರೆ ಮೋಶೆಯ ಸಮಯದಿಂದಲೂ ದೇವರು ಪಸ್ಕದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. 하나님께서는 이 유월절에 대해서 굉장히 중요하다고 일깨워 주셨거든요. ಇಂದು ನಾವು ವಿಮೋಚನಕಾಂಡ ಅಧ್ಯಾಯ 12 ಸಹ ನೋಡೋಣ. 3500 ವರ್ಷಗಳಿಗೂ ಹೆಚ್ಚು ಕಾಲ ಆಚರಿಸಲ್ಪಟ್ಟ ಪಸ್ಕವನ್ನು ಜನರು ನಿರ್ಲಕ್ಷಿಸುತ್ತಿರುವುದು ದೇವರ ದೃಷ್ಟಿಯಲ್ಲಿ ದುರದೃಷ್ಟಕರವಾಗಿದೆ. 그 맥을 끊고 있는 내용이 참으로 하나님 보시면 안타까울 뿐입니다. ವಿಮೋಚನಕಾಂಡ ಅಧ್ಯಾಯ 12 ವಚನ 21 ನೋಡೋಣ. 1절의 말씀 함께 보겠습니다. ಅಧ್ಯಾಯ 12 ವಚನ 21. 보시면 ಆಗ ಮೋಶೆಯು ಇಸ್ರಾಯೇಲ್ಯರ ಹಿರಿಯರೆಲ್ಲರನ್ನೂ ಕೂಡ ಕರೆಸಿ ಅವರಿಗೆ, ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗೋಸ್ಕರ ಹಿಂಡಿನಿಂದ ಮರಿಗಳನ್ನು ತೆಗೆದುಕೊಂಡು ಪಸ್ಕ ಹಬ್ಬಕ್ಕೆ ಕೊಯ್ಯಿರಿ. 6월 양으로 잡고 ಇದು ಪಸ್ಕವನ್ನು ಆಚರಿಸಿದ ಮೊದಲ ಸಮಯವಾಗಿದೆ. 그다음 25 ವಚನ 25ಕ್ಕೆ ಹೋಗೋಣ. ಯೆಹೋವನು ತನ್ನ ಮಾತಿನ ಮೇರೆಗೆ ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಈ ಆಚಾರವನ್ನು ನಡೆಸಬೇಕು. ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ. ವಚನ 27. ಯೆಹೋವನು ಐಗುಪ್ತ್ಯರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲ್ಯರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. 백성이 머리 숙여 경배하더라고 했습니다. 이와 같이 ಸುಮಾರು 3500 ವರ್ಷಗಳ ಹಿಂದೆ ಮೋಶೆ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆತಂದ ಸಮಯದಿಂದ ದೇವರು ಪಸ್ಕವನ್ನು ಒತ್ತಿ ಹೇಳುತ್ತಾ ಅದನ್ನು ಆಚರಿಸಬೇಕೆಂದು ಹೇಳುತ್ತಿದ್ದಾರೆ. 하나님께서 반드시 지켜야 된다라고 누누이 강조해 왔던 내용입니다. ವಚನ 43 ನೋಡೋಣ. ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಪಸ್ಕವನ್ನು ಆಚರಿಸಬೇಕಾದ ಕ್ರಮ ಹೇಗೆಂದರೆ ಅನ್ಯನೊಬ್ಬನು ಅದರಲ್ಲಿ ಭೋಜನ ಮಾಡಬಾರದು. 못할 것이요. ಆದರೂ ನೀವು ಕ್ರಯಕ್ಕೆ ತೆಗೆದುಕೊಂಡ ದಾಸನು ಸುನ್ನತಿ ಮಾಡಿಸಿಕೊಂಡವನಾದರೆ ಮಾಡಬಹುದು. 할례를 받은 후에 먹을 것이라고 했습니다. ಈ ರೀತಿಯಾಗಿ ದೇವರು ಪಸ್ಕವನ್ನು ಸ್ಥಾಪಿಸಿದಾಗ ಅದಕ್ಕೆ ಒತ್ತು ನೀಡಿದರು. 힘있게 강조하시면서 세워 놓으셨습니다. ಈ ಸತ್ಯ ಎಂದಿಗೂ ಕಣ್ಮರೆಯಾಗುವುದಿಲ್ಲ ಮತ್ತು ಕಣ್ಮರೆಯಾಗಲೇಬಾರದು. 없어져서도 아니 되죠. ನಾವು ವಿಮೋಚನಕಾಂಡ ಅಧ್ಯಾಯ 13 ವಚನ 8 ತೆಗೆಯೋಣ. ಆ ದಿನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ, ನಮ್ಮ ಜನವು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಯೆಹೋವನು ನಮಗೋಸ್ಕರ ಮಾಡಿದ್ದನ್ನು ನೆನೆಸುವುದಕ್ಕಾಗಿ ಈ ಆಚರಣೆಯನ್ನು ನಡೆಸುತ್ತೇವೆಂಬುದಾಗಿ ತಿಳಿಸಬೇಕು. ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನಾದ್ದರಿಂದ ಆತನ ನಿಯಮವನ್ನು ಕುರಿತು ನೀವು ಮಾತಾಡಬೇಕೆಂಬುದಕ್ಕಾಗಿ ಈ ಆಚಾರವು ನಿಮಗೆ ಕೈಯಲ್ಲಿ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕಪಟ್ಟಿಯಂತೆಯೂ ಇರುವುದು. ಏನು? 연년이 즉 해마다 ವರುಷಕ್ಕೆ ನಿಯಮಿತವಾದ ಕಾಲದಲ್ಲಿ ನೀವು ಈ ಆಚಾರವನ್ನು ನಡೆಸಬೇಕು. ದೇವರು ನಮಗೆ ಪ್ರತಿ ವರ್ಷ ಪಸ್ಕವನ್ನು ಆಚರಿಸಲು ಆಜ್ಞಾಪಿಸಿದರು. 이렇게 명시를 해두고 계십니다. ಯೇಸು ಕ್ರಿಸ್ತನನ್ನು ನಂಬುವ ಹಲವಾರು ಸತ್ಯವೇದದ ವಿದ್ವಾಂಸರು ಮತ್ತು ಸಭೆಗಳಿವೆ. 학자들이 있고, 예수 그리스도를 믿노라고 하는 수많은 교회가 있는데 ಅವರು ಪಸ್ಕವನ್ನು ಏಕೆ ಆಚರಿಸುವುದಿಲ್ಲ? 지키지 않을까요? ಇದು ವಿಚಿತ್ರವಲ್ಲವೇ? ಪಸ್ಕವನ್ನು ಆಚರಿಸುವುದು ವಿಮೋಚನೆಯ ಸಮಯದಲ್ಲಿ ನಿಂತು ಹೋಗಲಿಲ್ಲ. ಅವರು ಕಾನಾನ್ ದೇಶವನ್ನು ಪ್ರವೇಶಿಸಿದಾಗಲೂ ಅದು ಮುಂದುವರೆಯಿತು. 같은 입장에서도 6월절의 그 진리는 끊이지 않고 이어졌습니다. ಮೋಶೆಯ ಮರಣದ ನಂತರ ಅಧಿಕಾರ ವಹಿಸಿಕೊಂಡ ಯೆಹೋಶುವನು ಇಸ್ರಾಯೇಲ್ಯರನ್ನು ಹೇಗೆ ಮುನ್ನಡೆಸಿದನು ಎಂಬುದನ್ನು ಯೆಹೋಶುವನು ಅಧ್ಯಾಯ 5 ವಚನ 10ರಲ್ಲಿ ನೋಡೋಣ. 백성들을 인도해 가는지 여호수아서 5장 10절을 봅시다. ವಿಮೋಚನೆಯಿಂದ ಪ್ರಕಟಣೆಯವರೆಗೆ ಸತ್ಯವೇದವು ಪಸ್ಕದ ಮೂಲಕ ಪರಸ್ಪರ ಸಂಬಂಧ ಹೊಂದಿದೆ. 6절 진리로 전부 연결되어 있습니다. ಯೆಹೋಶುವ ಅಧ್ಯಾಯ 5 ನೋಡೋಣ. ಯೆಹೋಶುವನು ಅಧ್ಯಾಯ 5 ವಚನ 10. ಇಸ್ರಾಯೇಲ್ಯರು ಗಿಲ್ಗಾಲಿನಲ್ಲಿ ಇಳುಕೊಂಡಿದ್ದಾಗ ಮೊದಲನೆಯ ತಿಂಗಳಿನ 14ನೆಯ ದಿನದ ಸಾಯಂಕಾಲ ಯೆರಿಕೋವಿನ ಬೆಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ. ಸದಸ್ಯರೇ, ಪಸ್ಕವು ಮುಗಿದಿಲ್ಲ, ಅದು ಮುಂದುವರಿಯುತ್ತಿರುತ್ತದೆ. ಎಲ್ಲ ಯುಗಗಳಲ್ಲಿ ದೇವರ ಸೇವೆ ಮಾಡುವ ಜನರು ಪಸ್ಕವನ್ನು ಸ್ಮರಿಸಬೇಕು. ಎಲ್ಲ ಇಸ್ರಾಯೇಲ್ಯರು ಸಹ ಹಾಗೆಯೇ ಮಾಡಿದ್ದಾರೆ.
ವಚನ 10 ಮತ್ತೊಮ್ಮೆ ನೋಡೋಣ. ಇಸ್ರಾಯೇಲ್ಯರು ಗಿಲ್ಗಾಲಿನಲ್ಲಿ ಇಳುಕೊಂಡಿದ್ದಾಗ ಮೊದಲನೆಯ ತಿಂಗಳಿನ 14ನೆಯ ದಿನದ ಸಾಯಂಕಾಲ ಯೆರಿಕೋವಿನ ಬೆಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಮರುದಿವಸದಿಂದ ಆ ದೇಶದ ಧಾನ್ಯವನ್ನು ಊಟಕ್ಕೆ ಉಪಯೋಗಿಸತೊಡಗಿದರು. ಹೇಗೆಂದರೆ ಅದೇ ದಿನದಲ್ಲಿ ಅವರು ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟ ತೆನೆಗಳನ್ನು ತಿಂದರು. ಆ ದೇಶದ ಹುಟ್ಟುವಳಿಯನ್ನು ಊಟಮಾಡಿದ ಮರುದಿವಸವೇ ಮನ್ನವು ನಿಂತು ಹೋಯಿತು. ಅದು ಅವರಿಗೆ ತಿರುಗಿ ಸಿಕ್ಕಲೇ ಇಲ್ಲ. ಇಸ್ರಾಯೇಲ್ಯರು ಆ ವರುಷದಲ್ಲೆಲ್ಲ ಕಾನಾನ್ ದೇಶದ ಉತ್ಪನ್ನವನ್ನು ಅನುಭವಿಸುತ್ತಿದ್ದರು. ಈ ರೀತಿಯಾಗಿ ಅವರು ಪಸ್ಕವನ್ನು ಆಚರಿಸಿ ಕಾನಾನ್ ದೇಶವನ್ನು ಪ್ರವೇಶಿಸಿದರು. ಹೀಗೆ ದೇವರು ಅವರಿಗೆ ಐಗುಪ್ತದಿಂದ ಕಾನಾನ್ವರೆಗೆ ರಾಜರ ಕಾಲದಲ್ಲೆಲ್ಲ ಮತ್ತು ಸೆರೆಯಿಂದ ಬಿಡುಗಡೆಯ ಸಮಯದಲ್ಲೂ ಪಸ್ಕವನ್ನು ಆಚರಿಸುವುದನ್ನು ಮುಂದುವರಿಸಲು ಆಜ್ಞಾಪಿಸಿದರು. ಇದಲ್ಲದೆ ಸುವಾರ್ತೆ ಪುಸ್ತಕಗಳಲ್ಲಿ ಯೇಸು ಕ್ರಿಸ್ತ ತನ್ನ ಶಿಷ್ಯರೊಂದಿಗೆ ಪಸ್ಕದ ಊಟ ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂದು ಹೇಳಿದ್ದಾರೆ ಮತ್ತು ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮಹತ್ವವನ್ನು ವಿವರಿಸಿದ್ದಾರೆ. ಅವರು ಈ ರೊಟ್ಟಿ ನನ್ನ ದೇಹ ಎಂದು ಹೇಳಿದರು. ಈ ದ್ರಾಕ್ಷಾರಸವು ನನ್ನ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಿಂದು ಕುಡಿಯಿರಿ. ಇದನ್ನು ಪ್ರತಿ ವರ್ಷ ನೆನಪಿಸಿಕೊಳ್ಳಿ ಮತ್ತು ಸ್ಮರಿಸಿರಿ. ಅವರು ನಮಗೆ ಇದನ್ನು ಅಷ್ಟು ವಿವರವಾಗಿ ಕಲಿಸಿದರು. ಇಂದಿನ ಸಭೆಗಳು ಯೇಸುವನ್ನು ನಂಬುತ್ತೇವೆ ಎಂದು ಹೇಳಿಕೊಳ್ಳುತ್ತವೆ, ಆದರೆ ಅದನ್ನು ಆಚರಿಸುವುದಿಲ್ಲ. ಇದು ಯೇಸುವಿನಲ್ಲಿ ನಂಬಿಕೆಯ ಕೊರತೆಯನ್ನು ತೋರಿಸುತ್ತದೆ. ಸತ್ಯವೇದದಲ್ಲಿ ಪಸ್ಕ ಹಬ್ಬವು ಮುಖ್ಯ ಕಥೆಯಾಗಿದೆ. ಆದರೆ ಕ್ರಿಸ್ತ ಶಕ 325ರಲ್ಲಿ ರೋಮ್ನಲ್ಲಿ ಸೂರ್ಯದೇವನ ಆರಾಧಕರ ನಾಯಕನು ಪಸ್ಕವನ್ನು ನಿರ್ಮೂಲ ಮಾಡಿದನು. ಇಂದಿನ ಎಲ್ಲಾ ಸಭೆಗಳು ಈ ನಿರ್ಮೂಲನೆಯನ್ನು ಅನುಸರಿಸುವುದರಲ್ಲಿ ಅರ್ಥವಿಲ್ಲ. ಆದ್ದರಿಂದ ನಾವು ಯೇಸುವಿನ ಬೋಧನೆಗಳನ್ನು ಸ್ವೀಕರಿಸಬೇಕು ಮತ್ತು ಅಪೊಸ್ತಲರ ಬೋಧನೆಗಳನ್ನು ಅನುಸರಿಸಬೇಕು. ಅದು ಪರಲೋಕಕ್ಕೆ ಹೋಗುವ ದಾರಿ ಮತ್ತು ಸತ್ಯವನ್ನು ಅನುಸರಿಸುವ ದಾರಿ. ಆದ್ದರಿಂದ ನಾವು ಸತ್ಯವೇದದಲ್ಲಿರುವ ದೇವರ ವಾಕ್ಯಕ್ಕೆ ಎಂದಿಗೂ ಸೇರಿಸಬಾರದು ಅಥವಾ ತೆಗೆದುಹಾಕಬಾರದು. ದೇವರು ನಮಗೆ ಏನನ್ನೂ ಬದಲಾಯಿಸಬಾರದೆಂದು ಸೂಚಿಸಿದ್ದಾರೆ. ನಾವು ದೇವರ ವಾಕ್ಯವನ್ನು ಯಾವುದೇ ಬದಲಾವಣೆಯಿಲ್ಲದೆ ಸ್ವೀಕರಿಸಿದರೆ ಪಸ್ಕವನ್ನು ನಾವು ಏನು ಮಾಡಬೇಕು? ನಾವು ಅದನ್ನು ಆಚರಿಸಬೇಕು. ನಾವು ಅದನ್ನು ಆಚರಿಸಲು ವಿಫಲವಾದರೆ ನಾವು ಅಪೇಕ್ಷಿಸುವ ಆತ್ಮರಕ್ಷಣೆಯನ್ನು ಹೊಂದಬಹುದೇ? ನಾವು ಮತ್ತಾಯನು ಅಧ್ಯಾಯ 7 ತೆಗೆಯೋಣ. ಇದರ ಬಗ್ಗೆ ಯೇಸು ನಮಗೆ ನೀಡಿದ ಎಚ್ಚರಿಕೆ ಇದೆ. ಅವರು ಮನುಕುಲದ ಭವಿಷ್ಯವನ್ನು ಮೊದಲೇ ನೋಡಿದ್ದಾರೆ ಮತ್ತು ಒಂದು ಪ್ರಮುಖ ಸಂದೇಶವನ್ನು ಬಿಟ್ಟರು. ಮತ್ತಾಯನು ಅಧ್ಯಾಯ 7 ವಚನ 21 ನೋಡೋಣ. ವಚನ 21. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಕೆಲವರು ನಾವು ನಂಬಿ ಯೇಸುವೇ ಯೇಸುವೇ ಎಂದು ಕೂಗಿದರೆ ಪರಲೋಕ ರಾಜ್ಯವು ಖಚಿತವಾಗಿ ಸಿಗುತ್ತದಲ್ಲವೇ ಎಂದು ಹೇಳುತ್ತಾರೆ. ಎಷ್ಟಾದರೂ ನಾವು ಯೇಸುವಿನಲ್ಲಿ ಸರಿಯಾಗಿ ನಂಬಿಕೆ ಇಡಬೇಕು ಮತ್ತು ಆತನ ಬೋಧನೆಗಳನ್ನು ಅನುಸರಿಸಬೇಕು, ಅಲ್ಲವೇ? ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಯಾರು? ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಅವನು ದೇವರ ನಿಯಮಗಳನ್ನು ಕೈಗೊಳ್ಳದವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳಿದರು. ಮನುಕುಲವನ್ನು ರಕ್ಷಿಸಲು ದೇವರು ಈ ಹಾದಿಯನ್ನು ಸ್ಥಾಪಿಸಿದರು. ನಾವು 3ನೇ ಆಯಾಮದ ಲೋಕದಲ್ಲಿ ಜೀವಿಸುತ್ತಿರುವುದರಿಂದ ನಾವು 4ನೇ ಅಥವಾ 5ನೇ ಆಯಾಮಗಳಲ್ಲಿ ದೇವರ ಲೋಕವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ.
ಈ ಕಾರಣದಿಂದಲೇ ದೇವರು ತನ್ನ ಬೋಧನೆಗಳನ್ನು ನೀಡಲು ಪ್ರವಾದಿಗಳನ್ನು ಕಳುಹಿಸಿದರು, ಹಾಗಾಗಿ ಅವರು ತನ್ನ ಮಾರ್ಗವನ್ನು ಅನುಸರಿಸಬಹುದು. ಆಗಲೂ ಸಹ ದೇವರ ಚಿತ್ತವನ್ನು ಮನುಕುಲಕ್ಕೆ ಸಂಪೂರ್ಣವಾಗಿ ತಿಳಿಸಲು ಸಾಧ್ಯವಾಗಲಿಲ್ಲ, ಹಾಗಾಗಿ ದೇವರು ಈ ಭೂಮಿಗೆ ಬಂದರು. ಹಾಗಾಗಿ ಅವರು 2000 ವರ್ಷಗಳ ಹಿಂದೆ ಪಸ್ಕವನ್ನು ಸ್ಥಾಪಿಸಲು ಮತ್ತು ದೇವರ ಸಭೆಯನ್ನು ಸ್ಥಾಪಿಸಲು ಈ ಭೂಮಿಗೆ ಬಂದರು. ಎಷ್ಟಾದರೂ ಕತ್ತಲೆಯ ಕಾಲದಲ್ಲಿ ಪಸ್ಕವು ಕಣ್ಮರೆಯಾಯಿತು ಮತ್ತು ದೇವರ ಸತ್ಯವೂ ಕಣ್ಮರೆಯಾಯಿತು. ಭಾನುವಾರದ ಆರಾಧನೆ, ಕ್ರಿಸ್ಮಸ್ ಮತ್ತು ಇಂದು ಕ್ರೈಸ್ತ ಧರ್ಮವು ಇಟ್ಟುಕೊಂಡಿರುವ ಶಿಲುಬೆಯು ಕತ್ತಲೆ ಕಾಲದಲ್ಲಿ ಸೂರ್ಯದೇವನ ಆರಾಧನೆಯ ಉತ್ಪನ್ನಗಳಾಗಿವೆ. ಇವು ಯೇಸುವಿನ ಬೋಧನೆಗಳಲ್ಲ. ಇದನ್ನು ತಿಳಿಯದೆ ಜನರು ನನಗೆ ನಂಬಿಕೆ ಇದ್ದರೆ ನಾನು ಪರಲೋಕಕ್ಕೆ ಹೋಗಬಹುದು ಎಂದು ಭಾವಿಸುತ್ತಾರೆ ಮತ್ತು ಯಾವುದೇ ಸಭೆಯನ್ನು ಆಯ್ಕೆ ಮಾಡುತ್ತಾರೆ, ಆದರೆ ಅವರು ಸತ್ಯವೇದದಲ್ಲಿ ಕಲಿಸಲಾದ ಮಾರ್ಗವನ್ನು ಅನುಸರಿಸುವ ಸಭೆಯನ್ನು ಕಂಡುಕೊಳ್ಳಬೇಕು. ಇಂದು ದೇವರ ಮಾಂಸ ಮತ್ತು ರಕ್ತದ ಮೂಲಕ ನಾವು ದೇವರನ್ನು ತಂದೆ ಎಂದು ಕರೆಯುವ ಅರ್ಹತೆಯನ್ನು ಪಡೆಯುತ್ತೇವೆ. ಯೋಹಾನನು ಅಧ್ಯಾಯ 6 ಅನ್ನು ನೋಡೋಣ. ಯೋಹಾನನು ಅಧ್ಯಾಯ 6 ವಚನ 53. ವಚನ 53. ಯೇಸು ಅವರಿಗೆ, ನಿಮಗೆ ನಿಜನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಏನಿಲ್ಲ? ನಿಮ್ಮೊಳಗೆ ಜೀವವಿಲ್ಲ. ಜೀವವಿಲ್ಲ ಎಂದರೆ ಸತ್ತಂತೆ ಎಂದರ್ಥವಲ್ಲವೇ? ಕ್ರಿಸ್ತನ ಮಾಂಸ ಮತ್ತು ರಕ್ತವನ್ನು ಹೊಂದಿರದವರನ್ನು ಸತ್ತವರೆಂದು ಪರಿಗಣಿಸಲಾಗುತ್ತದೆ ಎಂದು ಸತ್ಯವೇದವು ನಮಗೆ ಹೇಳುತ್ತದೆ. ವಚನ 54. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಏನನ್ನು ಹೊಂದಿದ್ದಾನೆ? ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆದಿನದಲ್ಲಿ ಎಬ್ಬಿಸುವೆನು. ವಚನ 55ಕ್ಕೆ ಹೋಗೋಣ. ವಚನ 55ರಲ್ಲಿ ಯೇಸು ಹೀಗೆ ಹೇಳುತ್ತಾರೆ, ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ, ಅದರಂತೆ ನನ್ನನ್ನು ತಿನ್ನುವವನೇ ಅವರಿಗೆ ಏನಾಗುತ್ತದೆ? ಅವರು ನನ್ನಿಂದ ಜೀವಿಸುವನು. ನಮಗೆ ನಿತ್ಯಜೀವವನ್ನು ನೀಡಲು ಮತ್ತು ಪರಲೋಕಕ್ಕೆ ಹೋಗುವುದಕ್ಕೆ ದಾರಿ ತೆರೆಯಲು ದೇವರು ನಮಗೆ ಈ ಪಸ್ಕವನ್ನು ಅನುಮತಿಸಿದರು. ನೀವು ಕ್ರೈಸ್ತ ಧರ್ಮ ಮತ್ತು ಕಥೋಲಿಕ ಸಭೆಯ ಇತಿಹಾಸವನ್ನು ನೋಡಿದಾಗ ಅದನ್ನು ದೇವರು ನಿರ್ಮೂಲನೆ ಮಾಡಿದ್ದಾರೆಯೇ ಅಥವಾ ಚಕ್ರವರ್ತಿ ಎಂಬುದನ್ನು ನೀವು ನೋಡಬಹುದು. ಇದು ಎಲ್ಲಾ ಸೆಮಿನರಿಗಳು ಬಳಸುವ ಇತಿಹಾಸ ಪುಸ್ತಕಗಳಲ್ಲಿ ಕಂಡುಬರುತ್ತದೆ. ಎಷ್ಟಾದರೂ ಕೆಲವರು ಇಲ್ಲಿಯವರೆಗೆ ಎಲ್ಲರೂ ತಪ್ಪು ದಾರಿಯಲ್ಲಿ ನಡೆದಿದ್ದಾರೆ. ನಾನು ಒಬ್ಬಂಟಿಯಾಗಿ ಸರಿಯಾದ ದಾರಿಯಲ್ಲಿ ಹೇಗೆ ನಡೆಯಲಿ ಎಂದು ಕೇಳುತ್ತಾರೆ. ಸದಸ್ಯರೇ, ಎಷ್ಟೇ ಜನರು ದೇವರನ್ನು ತಪ್ಪಾಗಿ ನಂಬಿದ್ದರೂ ದೇವರು ನಮಗೆ ಸರಿಯಾದ ಮಾರ್ಗವನ್ನು ಕಲಿಸಿದರೆ ಪಸ್ಕವನ್ನು ಆಚರಿಸಲು ನಾವು ಏನು ಮಾಡಬೇಕು? ನಾವು ಅರಸ ಯೋಷಿಯ ಮತ್ತು ಅರಸ ಹಿಜ್ಕೀಯ ಮಾಡಿದಂತೆ ಹಿಂತಿರುಗಬೇಕು. ಮೊದಲು ನನಗೆ ಅದರ ಬಗ್ಗೆ ತಿಳಿದಿರಲಿಲ್ಲವಾದ್ದರಿಂದ ನಾನು ಹಾಗೆ ಮಾಡಿದ್ದೆ, ಆದರೆ ಈಗ ಸತ್ಯವೇದವನ್ನು ನೋಡಿದ ನಂತರ ದೇವರು ಪಸ್ಕವನ್ನು ಆಚರಿಸಲು ನಮಗೆ ಆಜ್ಞಾಪಿಸಿದ್ದಾರೆಂದು ಸ್ಪಷ್ಟವಾಗುತ್ತದೆ. ಹೀಗೆ ಎಲ್ಲರೂ ಪಸ್ಕವನ್ನು ಆಚರಿಸಿದರು. ಸತ್ಯವೇದದ ಇತಿಹಾಸದಲ್ಲಿ ಅನುಗ್ರಹಭರಿತ ಬೋಧನೆಗಳಿವೆ. ಶಾಶ್ವತವಾಗಿ ಸಾಯಲು ಉದ್ದೇಶಿಸಲಾದ ಮನುಕುಲವು ಇನ್ನು ಮುಂದೆ ಮರಣ, ಗೋಳಾಟ, ನೋವು ಅಥವಾ ದುಃಖವಿಲ್ಲದ, ಆದರೆ ಸಂತೋಷ ಮಾತ್ರ ತುಂಬಿ ತುಳುಕುವ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕೆಂದು ದೇವರು ಬಯಸುತ್ತಾರೆ. ಎಷ್ಟಾದರೂ ಆ ಮಾರ್ಗವು ವಿರೂಪಗೊಂಡಿದೆ. ನಾವು ವಿರೂಪಗೊಂಡ ಮಾರ್ಗದಲ್ಲಿ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಹೀಗೆ ಸತ್ಯವೇದದಲ್ಲಿ ಕಲಿಸಲಾದ ಮಾರ್ಗವನ್ನು ಮಾತ್ರ ನಿಷ್ಠೆಯಿಂದ ಅನುಸರಿಸಲು ನಾನು ಚೀಯೋನಿನ ಎಲ್ಲಾ ಮಕ್ಕಳನ್ನು ಕೇಳಿಕೊಳ್ಳಲು ಬಯಸುತ್ತೇನೆ. ಅಲ್ಲದೆ ನಮಗೆ ಹೊಸ ಒಡಂಬಡಿಕೆಯ ಪಸ್ಕವನ್ನು ದಯಪಾಲಿಸಿದ್ದಕ್ಕಾಗಿ ಎಲೋಹಿಂ ದೇವರಾದ
ಕ್ರಿಸ್ತ ಅನ್ ಸಂಗ್ ಹೊಂಗ್ ರವರು ಮತ್ತು ಹೊಸ ಯೆರೂಸಲೇಮ್ ಪರಲೋಕದ ತಾಯಿಗೆ ನಾನು ನಿತ್ಯ ಕೃತಜ್ಞತೆ ಮತ್ತು ಸ್ತುತಿಯನ್ನು ಸಲ್ಲಿಸಲು ಬಯಸುತ್ತೇನೆ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.